ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ರಿಸರ್ಚ್ ಅಪ್ಟಿಟ್ಯೂಡ್ ಮೇಲೆ 50 MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬರ್ತವೆ. 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ನೀವು ಏನಾದರೂ ಈ ರಿಸರ್ಚ್ ಅಪ್ಟಿಟ್ಯೂಡ್ ಸರಿಯಾಗಿ ಓದಿದ್ದೆ ಆದಲ್ಲಿ MCQ ಸಾಲ್ವ್ ಮಾಡಿದ್ದೆ ಆದಲ್ಲಿ ಇಲ್ಲಿ 5 ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಸರಳವಾಗಿರ್ತದೆ. ಸೊ ಅದೇ ರೀತಿ ನೀವೇನಾದರೂ KSET 2024ಗೆ ಅಪ್ಲೈ ಮಾಡಿದರೆ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಸಲುವಾಗಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಕಂಪ್ಲೀಟ್ MCQs ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಇದೆ, 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿರೋ ವಿಡಿಯೋ ಮತ್ತು PDF ಅನ್ನು ನೀಡ್ತಾ ಇದ್ದೀವಿ. ಸೊ ಈ ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಕೋರ್ಸನ್ನು ನೀವೇನಾದರೂ ಜಾಯ್ನ್ ಆದರೆ ಪೇಪರ್ 1ನಲ್ಲಿ 35ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡೇ ಮಾಡ್ತೀರಾ, 70ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಇಲ್ಲಿ ಪಡಿತೀರಾ. ಸೊ ಇದರಿಂದ ನೀವು KSET ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದ್ರ ಮೂಲಕ ಪೇಪರ್ 2 ಮೇಲೆ ಸ್ವಲ್ಪ ಫೋಕಸ್ ಮಾಡಿದರೆ ನೀವು ಸರಳವಾಗಿ KSET ಅನ್ನು ಕ್ವಾಲಿಫೈ ಆಗ್ಬೋದು. ಸೊ ಅದೇ ರೀತಿ ಇಲ್ಲಿ ಒಂದು ಕೋರ್ಸ್ ಫೀಸ್ ಬಂದುಬಿಟ್ಟು 3000 ರೂಪೀಸ್ ಇದೆ. ಸೊ ನಾವು ಮಂಡೆಯಿಂದ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಈ ಒಂದು ಹೊಸ ಬ್ಯಾಚ್ಗೆ ಜಾಯಿನ್ ಆದರೆ ಕೇವಲ 2000 ರೂಪೀಸ್ನಲ್ಲಿ ನಿಮಗೆ ಈ ಒಂದು ಕೋರ್ಸ್ ಲಭ್ಯವಾಗ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಕೋರ್ಸನ್ನು ನೀವು ಸೇರ್ಕೊಳ್ಬೇಕಂತಂದರೆ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಆಗಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಇದ್ದಾವೆ, MCQ ಲೆಕ್ಚರ್ಸ್ ಇದ್ದಾವೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದ್ದಾವೆ, ಮಾಕ್ ಟೆಸ್ಟ್ಗಳಿದ್ದಾವೆ, ಪ್ರಾಕ್ಟೀಸ್ MCQ ಸೆಟ್ ಇದೆ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಇದೆ, PYQ ಟೆಸ್ಟ್ ಇದೆ. ಸೊ ಇವನ್ನೆಲ್ಲ ನೀವು ಫಾಲೋ ಅಪ್ ಮಾಡಿದರೆ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿತೀರಾ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಸೇರ್ಕೊಳ್ಬೋದು. So let us move to the questions. The first question is, which of the following forms of the foundation for survey research? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಸಮೀಕ್ಷಾ ಸಂಶೋಧನೆಗೆ ಅಡಿಪಾಯವನ್ನು ರೂಪಿಸುತ್ತದೆ? ಆಪ್ಷನ್ ಎ ಕನ್ಸ್ಟ್ರಕ್ಟಿವಿಸಮ್, ಆಪ್ಷನ್ ಬಿ ಹ್ಯೂಮಾನಿಸ್ಟಿಕ್, ಆಪ್ಷನ್ ಸಿ ಇಂಟರ್ಪ್ರಿಟಿವಿಸಮ್, ಆಪ್ಷನ್ ಡಿ ಪಾಸಿಟಿವಿಸಮ್. ಸೊ ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ ಪಾಸಿಟಿವಿಸಮ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ಎಲ್ಲರೂ ಒಂದು ಪೆನ್ನು ಮತ್ತು ಬುಕ್ಕನ್ನು ತೆಗೆದುಕೊಂಡು ನಿಮ್ಮ ಸ್ಕೋರನ್ನು ಮಾಡ್ತಾ ಹೋಗಿ. ನೀವು ಮೊದಲಿಗೆ ಆನ್ಸರ್ ಮಾಡಿ, ನಾನು ಆನ್ಸರ್ ಹೇಳುವ ಮೊದಲು ಸೊ ಎಷ್ಟು ಆನ್ಸರು ಕರೆಕ್ಟ್ ಆಗ್ತವೆ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಬೇಕು. ಸೊ ಇದರಲ್ಲಿ ನಾನು ಎಕ್ಸ್ಪ್ಲನೇಷನನ್ನು ನೀಡ್ತಾ ಇಲ್ಲ, ಕೇವಲ ಕ್ವಶನ್ ಆನ್ಸರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡೋ ಸಲುವಾಗಿ. ಕ್ವೆಶನ್ ನಂಬರ್ 2, ವಿಚ್ ಆಫ್ ದ ಫಾಲೋವಿಂಗ್ ಅಪ್ರೋಚಸ್ ಈಸ್ ಫ್ರೀಕ್ವೆಂಟ್ಲಿ ಎಂಪ್ಲಾಯ್ಡ್ ಇನ್ ಆಂಥ್ರೋಪಾಲಜಿಕಲ್ ಸ್ಟಡೀಸ್? ಕೇಸ್ ಸ್ಟಡಿ ಮೆಥಡ್, ಎಥ್ನೋಗ್ರಾಫಿಕ್ ಮೆಥಡ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿ ಅಬವ್. ಮಾನವಶಾಸ್ತ್ರೀಯ ಅಧ್ಯಯನಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ವಿಧಾನವನ್ನು ಆಗಾಗ ಬಳಸಲಾಗ್ತದೆ? ಆಪ್ಷನ್ ಎ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಬಿ ಜನಾಂಗಶಾಸ್ತ್ರೀಯ ವಿಧಾನ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಎಥ್ನೋಗ್ರಾಫಿಕ್ ಸ್ಟಡಿ. ಸೊ ಯಾವಾಗ ನಾವು ಮಾನವಶಾಸ್ತ್ರೀಯ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ, ಜನಾಂಗಕ್ಕೆ ಸಂಬಂಧಪಟ್ಟ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ, ಸೊ ಅಂದರೆ ಜನರು ಮತ್ತು ಅವರ ಜನಾಂಗದ ಬಗ್ಗೆ ಅಧ್ಯಯನ ಮಾಡುವಾಗ ನಾವು ಜನಾಂಗಶಾಸ್ತ್ರೀಯ ವಿಧಾನವನ್ನು ಬಳಕೆ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಕ್ವೆಶನ್ ನಂಬರ್ 3, ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 is parametric statistics are more powerful than non-parametric tests. Then statement 2, parametric statistics are assumption pre-statistics. ಸೊ ಇಲ್ಲಿ ಎರಡು ಹೇಳಿಕೆಗಳನ್ನು ನೀಡಿದ್ದಾರೆ, ಪ್ಯಾರಾಮೆಟ್ರಿಕ್ ಮತ್ತು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳಿಗೆ ಸಂಬಂಧಪಟ್ಟಂತೆ. ಸೊ ಪ್ಯಾರಾಮೆಟ್ರಿಕ್ ಅಂಕಿಅಂಶಗಳು ಪ್ಯಾರಾಮೆಟ್ರಿಕ್ ಅಲ್ಲದ ಅಂಕಿಅಂಶಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿವೆ. ಹೇಳಿಕೆ 2, ಪ್ಯಾರಾಮೆಟ್ರಿಕ್ ಅಂಕಿಅಂಶಗಳು ಊಹೆ ಮುಕ್ತ ಅಂಕಿಅಂಶಗಳಾಗಿವೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ರೈಟ್. ಸ್ಟೇಟ್ಮೆಂಟ್ 1 is true ಬಟ್ ಸ್ಟೇಟ್ಮೆಂಟ್ 2 is false. So parametric tests are more powerful than non-parametric test. It is true, but the second statement is wrong here. ಇಲ್ಲಿ ಪ್ಯಾರಾಮೆಟ್ರಿಕ್ ಅಂಕಿಅಂಶಗಳು ಪ್ಯಾರಾಮೆಟ್ರಿಕ್ ಅಲ್ಲದ ಅಂಕಿಅಂಶಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿವೆ, ಇದು ಸರಿಯಾಗಿದೆ. ಎರಡನೇ ಹೇಳಿಕೆಯಲ್ಲಿ ತಪ್ಪಾಗಿದೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 4, if a researcher needs to assess whether there is a significant difference between the means of two groups to test a hypothesis, which statistical method would they employ? Option A chi-square test, option B correlation coefficient, option C sign test, option D students t test.
ಒಂದು ಊಹೆಯನ್ನು ಪರೀಕ್ಷಿಸಲು ಎರಡು ಗುಂಪುಗಳ ಸಾಧನಗಳ ನಡುವೆ ಗಮನಾರ್ಹ ವ್ಯತ್ಯಾಸ ಇದೆಯೇ ಎಂದು ಸಂಶೋಧಕರು ನಿರ್ಣಯಿಸಬೇಕಾದ್ರೆ ಅವರು ಯಾವ ಸಂಖ್ಯಾಶಾಸ್ತ್ರೀಯ ವಿಧಾನವನ್ನು ಬಳಸ್ತಾ ಇದ್ದಾರೆ? ಆಪ್ಷನ್ ಎ ಕೈ ಸ್ಕ್ವೇರ್ ಟೆಸ್ಟ್, ಆಪ್ಷನ್ ಬಿ ಪರಸ್ಪರ ಸಂಬಂಧ ಗುಣಾಂಕ, ಆಪ್ಷನ್ ಸಿ ಸೈನ್ ಟೆಸ್ಟ್, ಆಪ್ಷನ್ ಡಿ ಸ್ಟೂಡೆಂಟ್ ಟಿ ಟೆಸ್ಟ್. So here the right answer is option D, students T test. Question number 5. Which of the below mentioned approaches falls under the quantitative approach? Simulation approach, projective technique, inferential approach, depth interview, experimental approach. ಈ ಕೆಳಗಿನವುಗಳಲ್ಲಿ ಯಾವ ವಿಧಾನವು ಪರಿಮಾಣಾತ್ಮಕ ವಿಧಾನದ ಅಡಿಯಲ್ಲಿ ಬರುತ್ತದೆ? ಸಿಮ್ಯುಲೇಷನ್ ವಿಧಾನ, ಪ್ರೊಜೆಕ್ಟಿವ್ ತಂತ್ರ, ಊಹೆಗೆ ನಿಲುಕದ ವಿಧಾನ, ಆಳವಾದ ಸಂದರ್ಶನ, ಪ್ರಾಯೋಗಿಕ ವಿಧಾನ. So here the right answer is option B, A, C and E. These are quantitative approaches: simulation approach, inferential approach and experimental approach. ಇಲ್ಲಿ ಸಿಮ್ಯುಲೇಷನ್ ವಿಧಾನ ಆಗಿರಬಹುದು, ಊಹೆಗೆ ನಿಲುಕದ ವಿಧಾನ ಆಗಿರಬಹುದು, ಪ್ರಾಯೋಗಿಕ ವಿಧಾನ, ಇವು ಮೂರು ಕೂಡ ಏನಾಗಿವೆ? ಪರಿಮಾಣಾತ್ಮಕ ವಿಧಾನಗಳಾಗಿವೆ. ಕ್ವೆಶ್ಚನ್ ನಂಬರ್ 6. A condition or characteristic that can take on different values or categories is called? Option A constant, option B a variable, option C a cause and effect relationship, option D a descriptive relationship. ವಿಭಿನ್ನ ಮೌಲ್ಯಗಳು ಅಥವಾ ವರ್ಗಗಳನ್ನು ತೆಗೆದುಕೊಳ್ಳಬಹುದಾದ ಸ್ಥಿತಿ ಅಥವಾ ಗುಣಲಕ್ಷಣವನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಒಂದು ಸ್ಥಿರ, ಆಪ್ಷನ್ ಬಿ ಒಂದು ವೇರಿಯೇಬಲ್, ಆಪ್ಷನ್ ಸಿ ಕಾರಣ ಪರಿಣಾಮ ಸಂಬಂಧ, ಆಪ್ಷನ್ ಡಿ ವಿವರಣಾತ್ಮಕ ಸಂಬಂಧ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅ ವೇರಿಯೇಬಲ್. ಒಂದು ವೇರಿಯೇಬಲ್ ಇಲ್ಲಿ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 7. Here some people have greater chance of being elected than other members of the population. It is probability sampling, non-probability sampling, quota sampling, none of the above. ಇಲ್ಲಿ ಕೆಲವು ಜನರು ಜನಸಂಖ್ಯೆಯ ಇತರ ಸದಸ್ಯರಿಗಿಂತ ಚುನಾಯಿತರಾಗುವ ಹೆಚ್ಚಿನ ಅವಕಾಶವನ್ನು ಹೊಂದಿದ್ದಾರೆ. ಇದನ್ನು ಏನಂತೀವಿ? ಆಪ್ಷನ್ ಎ ಸಂಭವನೀಯ ಮಾದರಿ, ಆಪ್ಷನ್ ಬಿ ಕೋಟಾ ಮಾದರಿ, ಆಪ್ಷನ್ ಸಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ non-probability sampling, ಸಂಭವನೀಯ ಅಲ್ಲದ ಮಾದರಿ. Question number 8. In a research study to learn the impact of the internet surfing on exam performance, it was found that as the number of hours spent on the internet surfing increases, the exam performance deteriorates. This study is example of experimental study, correlational study, case study, none of the above. ಪರೀಕ್ಷಾ ಕಾರ್ಯಕ್ಷಮತೆಯ ಮೇಲೆ ಇಂಟರ್ನೆಟ್ ಸರ್ಫಿಂಗ್ ಪರಿಣಾಮವನ್ನು ತಿಳಿಯಲು ನಡೆಸಿದ ಸಂಶೋಧನಾ ಅಧ್ಯಯನದಲ್ಲಿ ಇಂಟರ್ನೆಟ್ ಸರ್ಫಿಂಗ್ನಲ್ಲಿ ಕಳೆಯುವ ಗಂಟೆಗಳ ಸಂಖ್ಯೆ ಹೆಚ್ಚಾದಂತೆ ಪರೀಕ್ಷೆಯ ಕಾರ್ಯಕ್ಷಮತೆ ಹದಗೆಡುತ್ತದೆ. ಈ ಅಧ್ಯಯನವು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಪರಸ್ಪರ ಸಂಬಂಧಿತ ಸಂಶೋಧನೆ, ಆಪ್ಷನ್ ಸಿ ಕೇಸ್ ಸ್ಟಡಿ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ option B correlational research. Question number 9. Data of research take the forms of words or pictures with the researchers as the key instrument in which of the following studies? Option A participants observation based studies, option B ex post facto studies, option C experimental studies, option D descriptive studies. ಸಂಶೋಧನೆಯ ದತ್ತಾಂಶವು ಈ ಕೆಳಗಿನವುಗಳಲ್ಲಿ ಯಾವ ಅಧ್ಯಯನದಲ್ಲಿ ಸಂಶೋಧಕರೊಂದಿಗೆ ಪದಗಳು ಅಥವಾ ಚಿತ್ರಗಳ ರೂಪವನ್ನು ಪ್ರಮುಖ ಸಾಧನವಾಗಿ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ ಭಾಗವಹಿಸುವವರ ಅವಲೋಕನ ಆಧಾರಿತ ಅಧ್ಯಯನಗಳು, ಆಪ್ಷನ್ ಬಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಧ್ಯಯನ, ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನ, ಆಪ್ಷನ್ ಡಿ ವಿವರಣಾತ್ಮಕ ಸಮೀಕ್ಷೆ ಅಧ್ಯಯನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪಾರ್ಟಿಸಿಪೆಂಟ್ಸ್ ಅಬ್ಸರ್ವೇಷನ್ ಬೇಸ್ಡ್ ಸ್ಟಡೀಸ್, ಭಾಗವಹಿಸುವವರ ಅವಲೋಕನ ಆಧಾರಿತ ಅಧ್ಯಯನ. ಕ್ವೆಶ್ಚನ್ ನಂಬರ್ 10. The essential characteristic of a researchable question is? Option A question seems interesting to answer, option B possibility of data collection that can be collected in an attempt to answer question, option C possibility of commercialization, option D a significant positive change in society. ಸಂಶೋಧಿಸಬಹುದಾದ ಪ್ರಶ್ನೆಯ ಮೂಲಭೂತ ಗುಣಲಕ್ಷಣವೆಂದರೆ? ಆಪ್ಷನ್ ಎ ಪ್ರಶ್ನೆ ಉತ್ತರಿಸಲು ಆಸಕ್ತಿದಾಯಕವಾಗಿದೆ,
ಆಪ್ಷನ್ ಬಿ ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧ್ಯತೆ. ಆಪ್ಷನ್ ಸಿ ವಾಣಿಜ್ಯೀಕರಣದ ಸಾಧ್ಯತೆ. ಆಪ್ಷನ್ ಡಿ ಸಮಾಜದಲ್ಲಿ ಮಹತ್ವದ ಸಕಾರಾತ್ಮಕ ಬದಲಾವಣೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪಾಸಿಬಿಲಿಟಿ ಆಫ್ ಡೇಟಾ ಕಲೆಕ್ಷನ್ ದಟ್ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ಆನ್ ಅಟೆಂಪ್ಟ್ ಟು ಆನ್ಸರ್ ಎ ಕ್ವೆಶ್ಚನ್. ಒಂದು ಪ್ರಶ್ನೆಗೆ ಉತ್ತರಿಸಬಹುದಾದ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧ್ಯತೆ. ಇದು ಸಂಶೋಧಿಸಬಹುದಾದ ಪ್ರಶ್ನೆಯ ಒಂದು ಲಕ್ಷಣವಾಗಿದೆ. Question number 11. When planning to study populations like very young children or individuals who have difficulty articulating themselves, which research method would be most suitable? ಚಿಕ್ಕ ಮಕ್ಕಳು ಅಥವಾ ತಮ್ಮನ್ನು ತಾವು ವ್ಯಕ್ತಪಡಿಸಲು ಕಷ್ಟಪಡುವ ವ್ಯಕ್ತಿಗಳಂತಹ ಜನಸಂಖ್ಯೆಯನ್ನು ಅಧ್ಯಯನ ಮಾಡಲು ಯೋಜಿಸುವಾಗ ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಕೇಸ್ ಹಿಸ್ಟ್ರಿ, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟ್, ಆಪ್ಷನ್ ಸಿ ಅಬ್ಸರ್ವೇಷನ್, ಆಪ್ಷನ್ ಡಿ ಸರ್ವೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸರ್ವೆ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಅಬ್ಸರ್ವೇಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅವಲೋಕನ ವಿಧಾನವನ್ನು ಬಳಕೆ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 12. ವೇರ್ ಇಸ್ ದ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್? ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಆಪ್ಷನ್ ಎ ಜಮ್ಶೆಡ್ಪುರ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಜೈಪುರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹೈದರಾಬಾದ್. ಕ್ವೆಶ್ಚನ್ ನಂಬರ್ 13. ವಾಟ್ ಶುಡ್ ಬಿ ದ ಪ್ರೈಮರಿ ಏಮ್ ವೆನ್ ರಿವ್ಯೂವಿಂಗ್ ಎಕ್ಸಿಸ್ಟಿಂಗ್ ಲಿಟರೇಚರ್ ಫಾರ್ ರಿಸರ್ಚ್? ಸಂಶೋಧನೆಗಾಗಿ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಪರಿಶೀಲಿಸುವಾಗ ಪ್ರಾಥಮಿಕ ಗುರಿ ಏನಾಗಿರಬೇಕು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎ, ಬಿ, ಡಿ ಆ್ಯಂಡ್ ಇ. ಅಂಡರ್ಸ್ಟ್ಯಾಂಡಿಂಗ್ ದ ಕರೆಂಟ್ ನಾಲೆಜ್ ಇನ್ ದ ಫೀಲ್ಡ್, then identifying relevant theories and concepts, then uncovering key debates and controversies, then detecting discrepancies in previous research findings. ಸೊ ಇಲ್ಲಿ ಸಂಶೋಧನೆಗಾಗಿ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಪರಿಶೀಲಿಸುವಾಗ ಪ್ರಾಥಮಿಕ ಗುರಿ ಕ್ಷೇತ್ರದಲ್ಲಿನ ಪ್ರಸ್ತುತ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು, ಸಂಬಂಧಿತ ಸಿದ್ಧಾಂತಗಳು ಮತ್ತು ಪರಿಕಲ್ಪನೆಗಳನ್ನು ಗುರುತಿಸುವುದು, ಪ್ರಮುಖ ಚರ್ಚೆಗಳು ಮತ್ತು ವಿವಾದಗಳನ್ನು ಬಹಿರಂಗಪಡಿಸುವುದು, ಜೊತೆಗೆ ಹಿಂದಿನ ಸಂಶೋಧನೆಗಳಲ್ಲಿನ ವ್ಯತ್ಯಾಸಗಳನ್ನು ಪತ್ತೆ ಹಚ್ಚುವುದು. ಕ್ವೆಶ್ಚನ್ ನಂಬರ್ 14. ವಿಚ್ ರಿಸರ್ಚ್ ಮೆಥಡ್ ಬೆಸ್ಟ್ ಎನ್ಶ್ಯೂರ್ಸ್ ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಇನ್ಫ್ಲೂಯೆನ್ಸ್ ಆಫ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಡ್ಯೂರಿಂಗ್ ದ ಹೈಪೋಥೆಸಿಸ್ ಟೆಸ್ಟಿಂಗ್ ಪ್ರೊಸೆಸ್ ಇನ್ ದ ಫಾಲೋವಿಂಗ್ ಆಪ್ಷನ್ಸ್? ಆಪ್ಷನ್ ಎ ಕೋರಿಲೇಷನಲ್ ಮೆಥಡ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ಮೆಥಡ್, ಆಪ್ಷನ್ ಸಿ ಕೇಸ್ ಸ್ಟಡಿ ಮೆಥಡ್, ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್ ಸರ್ವೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಊಹೆಯ ಪರೀಕ್ಷಾ ಪ್ರಕ್ರಿಯೆಯ ಸಮಯದಲ್ಲಿ ಬಾಹ್ಯ ಅಸ್ಥಿರಗಳ ಪ್ರಭಾವದ ವಿರುದ್ಧ ರಕ್ಷಣೆಯನ್ನು ಯಾವ ಸಂಶೋಧನಾ ವಿಧಾನವು ಉತ್ತಮವಾಗಿ ಖಚಿತಪಡಿಸುತ್ತದೆ? ಆಪ್ಷನ್ ಎ ಪರಸ್ಪರ ಸಂಬಂಧಿತ ವಿಧಾನ, ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ, ಆಪ್ಷನ್ ಸಿ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಡಿ ವಿವರಣಾತ್ಮಕ ಸಮೀಕ್ಷೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ. ಕ್ವೆಶ್ಚನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ದಿ category of true experimental design? So the right answer is option C, B and D only. Two group randomized subject post test only design, then randomized group pre-test post test design. ಕೆಳಗಿನವುಗಳಲ್ಲಿ ಯಾವುದು ನಿಜವಾದ ಪ್ರಾಯೋಗಿಕ ವಿನ್ಯಾಸದ ವರ್ಗಕ್ಕೆ ಸೇರಿದೆ? ಆಪ್ಷನ್ ಸಿ, ಬಿ ಆ್ಯಂಡ್ ಡಿ ಮಾತ್ರ. ಎರಡು ಗುಂಪು ಯಾದೃಚ್ಛಿಕ ವಿಷಯ ಪೋಸ್ಟ್ಗಳು ವಿನ್ಯಾಸವನ್ನು ಮಾತ್ರ ಪರೀಕ್ಷಿಸುತ್ತವೆ, ಮತ್ತು ಯಾದೃಚ್ಛಿಕ ಗುಂಪು ಪರೀಕ್ಷಾ ನಂತರದ ವಿನ್ಯಾಸ. ಕ್ವೆಶ್ಚನ್ ನಂಬರ್ 16. ವಾಟ್ ಸೋರ್ಸಸ್ ಕಾಂಟ್ರಿಬ್ಯೂಟ್ ಟು ಥಿಯರಿ ಜನರೇಷನ್ ಇನ್ ದ ಇಂಡಕ್ಟಿವ್ ಅಪ್ರೋಚ್? ಆಪ್ಷನ್ ಎ ಸಿಂಪಲ್ ಅಬ್ಸರ್ವೇಷನ್, ಆಪ್ಷನ್ ಬಿ ಕಂಡಕ್ಟೆಡ್ ರಿಸರ್ಚ್, ಆಪ್ಷನ್ ಸಿ ಪೀಡ್ ನೋಟ್ಸ್, ಆಪ್ಷನ್ ಡಿ ಪ್ರೀವಿಯಸ್ ಥಿಯರಿ. ಪ್ರಚೋದಕ ವಿಧಾನದಲ್ಲಿ ಸಿದ್ಧಾಂತದ ಉತ್ಪಾದನೆಗೆ ಯಾವ ಮೂಲಗಳು ಕೊಡುಗೆ ನೀಡುತ್ತವೆ? ಆಪ್ಷನ್ ಎ ಸರಳ ಅವಲೋಕನ, ಆಪ್ಷನ್ ಬಿ ಸಂಶೋಧನೆ ನಡೆಸಿದವರು, ಆಪ್ಷನ್ ಸಿ ಕ್ಷೇತ್ರ ಟಿಪ್ಪಣಿಗಳು, ಆಪ್ಷನ್ ಡಿ ಹಿಂದಿನ ಸಿದ್ಧಾಂತ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಂಡಕ್ಟೆಡ್ ರಿಸರ್ಚ್, ಸಂಶೋಧನೆ ನಡೆಸಿದವರು. ಕ್ವೆಶ್ಚನ್ ನಂಬರ್ 17. ವಾಟ್ ಈಸ್ ದ ಟರ್ಮ್ ಫಾರ್ ದ ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್ ಆಫ್ ಎನ್ ಇಂಡಿವಿಜುವಲ್ ಓವರ್ ಅ ಪ್ರೀಡಿಟರ್ಮೈನ್ಡ್ ಟೈಮ್? ಆಪ್ಷನ್ ಎ ಫೋಕಸ್ ಸ್ಯಾಂಪ್ಲಿಂಗ್, ಆಪ್ಷನ್ ಬಿ ಅಬ್ಸರ್ವ್ಡ್ ಸ್ಯಾಂಪ್ಲಿಂಗ್, ಆಪ್ಷನ್ ಸಿ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಆಪ್ಷನ್ ಡಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್. ಪೂರ್ವ ನಿರ್ಧರಿತ ಕಾಲಾವಧಿಯಲ್ಲಿ
ಒಬ್ಬ ವ್ಯಕ್ತಿಯ ರಚನಾತ್ಮಕ ಅವಲೋಕನಕ್ಕೆ ಯಾವ ಪದವಿದೆ? ಆಪ್ಷನ್ ಎ ಫೋಕಸ್ ಸ್ಯಾಂಪ್ಲಿಂಗ್, ಆಪ್ಷನ್ ಬಿ ಗಮನಿಸಿದ ಮಾದರಿ, ಆಪ್ಷನ್ ಸಿ ಯಾದೃಚ್ಛಿಕ ಮಾದರಿ, ಆಪ್ಷನ್ ಡಿ ಪರ್ಪಸಿವ್ ಸ್ಯಾಂಪ್ಲಿಂಗ್. Yes, here the right answer is option A. Focus sampling is the right answer. Question number 18. In ethnographic research, the research immerses themselves in a dash for an extended period. Option A. Philosophical discourse. Option B. Political campaign. Option C. Financial transaction. Option D. Social setting. ಜನಾಂಗಶಾಸ್ತ್ರೀಯ ಸಂಶೋಧನೆಯಲ್ಲಿ ಸಂಶೋಧಕನು ದೀರ್ಘಕಾಲದವರೆಗೆ ಡ್ಯಾಶ್ನಲ್ಲಿ ಮುಳುಗುತ್ತಾನೆ. ಆಪ್ಷನ್ ಎ ತಾತ್ವಿಕ ಪ್ರವಚನ, ಆಪ್ಷನ್ ಬಿ ರಾಜಕೀಯ ಪ್ರಚಾರ, ಆಪ್ಷನ್ ಸಿ ಹಣಕಾಸಿನ ವಹಿವಾಟ, ಆಪ್ಷನ್ ಡಿ ಸಾಮಾಜಿಕ ಸನ್ನಿವೇಶ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಾಮಾಜಿಕ ಸನ್ನಿವೇಶ, ಸೋಷಿಯಲ್ ಸೆಟ್ಟಿಂಗ್. ಕ್ವೆಶ್ಚನ್ ನಂಬರ್ 19. ಇಂಟರ್ವ್ಯೂ ವಿತ್ ಅ ಡಿಟೇಲ್ಡ್ ಸ್ಟ್ಯಾಂಡರ್ಡೈಸ್ಡ್ ಶೆಡ್ಯೂಲ್ ಈಸ್ ಕಾಲ್ಡ್. ಆಪ್ಷನ್ ಎ ಕ್ಲಿನಿಕಲ್ ಇಂಟರ್ವ್ಯೂ, ಆಪ್ಷನ್ ಬಿ ಸ್ಟ್ರಕ್ಚರಲ್ ಇಂಟರ್ವ್ಯೂ, ಆಪ್ಷನ್ ಸಿ ಗ್ರೂಪ್ ಇಂಟರ್ವ್ಯೂ, ಆಪ್ಷನ್ ಡಿ ಡೈರೆಕ್ಟ್ ಇಂಟರ್ವ್ಯೂ. ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ ಕ್ಲಿನಿಕಲ್ ಸಂದರ್ಶನ, ಆಪ್ಷನ್ ಬಿ ರಚನಾತ್ಮಕ ಸಂದರ್ಶನ, ಆಪ್ಷನ್ ಸಿ ಗುಂಪು ಸಂದರ್ಶನ, ಆಪ್ಷನ್ ಡಿ ನೇರ ಸಂದರ್ಶನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಟ್ರಕ್ಚರಲ್ ಇಂಟರ್ವ್ಯೂ, ರಚನಾತ್ಮಕ ಸಂದರ್ಶನ. ಕ್ವೆಶ್ಚನ್ ನಂಬರ್ 20. ವೆನ್ ಇನ್ ಅ process of reasoning observation is followed by theory, hypothesis and interpretation, that approach to research is known as formulative, standardized, inductive, detective. ತಾರ್ಕಿಕ ಅವಲೋಕನದ ಪ್ರಕ್ರಿಯೆಯಲ್ಲಿ ಸಿದ್ಧಾಂತ, ವ್ಯಾಖ್ಯಾನದಲ್ಲಿ ಊಹೆಗಳು ಅನುಸರಿಸಿದಾಗ ಸಂಶೋಧನೆಯ ಆ ವಿಧಾನವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ಆಪ್ಷನ್ ಎ ಸೂತ್ರೀಕರಣ, ಆಪ್ಷನ್ ಬಿ ಪ್ರಮಾಣೀಕರಿಸಲಾಗಿದೆ, ಆಪ್ಷನ್ ಸಿ ಇಂಡಕ್ಟಿವ್, ಆಪ್ಷನ್ ಡಿ ಡಿಟೆಕ್ಟಿವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಡಕ್ಟಿವ್. Question number 21. Given below are two statements. Statement 1. Researchers in history are myth makers. Of statement 2. Various movements in social history, new history have provided new narratives for history researchers. So, four statements are given here. The right answer is option A. Both statement 1 and 2 are correct. ಇಲ್ಲಿ ಎರಡು ಹೇಳಿಕೆಗಳನ್ನು ನೀಡಿದ್ದಾರೆ. ಹೇಳಿಕೆ 1, ಇತಿಹಾಸದ ಸಂಶೋಧಕರು ಪುರಾಣ ತಯಾರಕರು. ಹೇಳಿಕೆ 2, ಸಾಮಾಜಿಕ ಇತಿಹಾಸದ ವಿವಿಧ ಚಳುವಳಿಗಳು ಹೊಸ ಇತಿಹಾಸವು ಇತಿಹಾಸ ಸಂಶೋಧಕರಿಗೆ ಹೊಸ ನಿರೂಪಣೆಗಳನ್ನು ಒದಗಿಸಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 22. ಅಕಾರ್ಡಿಂಗ್ ಟು ದ ವಿಮ್ಮರ್ ಆ್ಯಂಡ್ ಡೊಮಿನಿಕ್, ದ ಸಿಕ್ವೆನ್ಷಿಯಲ್ ಸ್ಟೆಪ್ಸ್ ಇನ್ ಕಂಟೆಂಟ್ ಅನಾಲೈಸಿಸ್ ಆರ್. The right answer is option D. First one is code analysis and draw inferences from collected data. First one is identifying the unit of analysis and construction of categories. Next one is code analysis and draw inferences from the collected data. Next, formulation of research question or hypothesis by the researcher. Next, defining the population. The last one is selection of appropriate sample. ವಿಮ್ಮರ್ ಮತ್ತು ಡೊಮಿನಿಕ್ ಅವರ ಪ್ರಕಾರ ವಿಷಯ ವಿಶ್ಲೇಷಣೆಯ ಅನುಕ್ರಮ ಹಂತಗಳು. ಸೊ ಆಪ್ಷನ್ ಸಿ ಯಲ್ಲಿ ಸರಿಯಾಗಿದೆ, ಆಪ್ಷನ್ ಡಿ ಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 23. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಾಂಜಿಟ್ಯೂಡ್ನಲ್ ಸ್ಟಡೀಸ್ ಆರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿ, ಡಿ ಆ್ಯಂಡ್ ಇ ಓನ್ಲಿ. ಪ್ರೊವೈಡ್ ಆಲ್ಟರ್ನೇಟಿವ್ಸ್ ಚಾಯ್ಸಸ್, ಅಲೋ ಇನ್ಸೈಟ್ ಇನ್ ಟು ದ ಟೈಮ್ ಆರ್ಡರ್ ಆಫ್ ವೇರಿಯೇಬಲ್, ಫೋಕಸ್ ಆನ್ ಇಂಡಿವಿಜುವಲ್ ಆರ್ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್. ರೇಖಾಂಶ ಅಧ್ಯಯನದ ಅಂದರೆ ಲಾಂಜಿಟ್ಯೂಡ್ನಲ್ ಸ್ಟಡಿ ಗುಣಲಕ್ಷಣಗಳು ಪರ್ಯಾಯ ಆಯ್ಕೆಗಳನ್ನು ಒದಗಿಸುತ್ತದೆ, ವೇರಿಯೇಬಲ್ನ ಸಮಯ ಕ್ರಮದ ಬಗ್ಗೆ ಒಳನೋಟವನ್ನು ಅನುಮತಿಸುತ್ತದೆ, ವೈಯಕ್ತಿಕ ಅಥವಾ ಸಾಂಸ್ಥಿಕ ಅಭಿವೃದ್ಧಿಯತ್ತ ಗಮನವನ್ನು ಹರಿಸುತ್ತದೆ. ಕ್ವೆಶ್ಚನ್ ನಂಬರ್ 24. ಅನಲೈಟಿಕ್ ಇಂಡಕ್ಷನ್ ಈಸ್ ಅ ಮೆಥಡ್ ಆಫ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಎ, ಬಿ ಆ್ಯಂಡ್ ಸಿ. ಸಿಸ್ಟಮ್ಯಾಟಿಕ್ ಇಂಟರ್ಪ್ರಿಟೇಷನ್ ಆಫ್ ಇವೆಂಟ್ಸ್, ಜನರೇಟಿಂಗ್ ಹೈಪೋಥೆಸಿಸ್, ಟೆಸ್ಟಿಂಗ್ ಹೈಪೋಥೆಸಿಸ್. ವಿಶ್ಲೇಷಣಾತ್ಮಕ ಪ್ರಚೋದನೆಯು ಸರಿಯಾದ ಉತ್ತರ ಆಪ್ಷನ್ ಬಿ. ಒಂದು ವಿಧಾನವಾಗಿ ಘಟನೆಗಳ ವ್ಯವಸ್ಥಿತ ಒಂದು ವಿಧಾನವಾಗಿದೆ, ಊಹೆಯನ್ನು ರಚಿಸಲಾಗುತ್ತದೆ, ಪರೀಕ್ಷೆಯ ಸಿದ್ಧಾಂತ. ಕ್ವೆಶ್ಚನ್ ನಂಬರ್ 25. Sometimes subjects who know that they are in the control group may work hard to excel against the experimental group. Such a phenomena is known as compensatory rivalry, controlled competition,
ಇನ್ಸ್ಪೈರೇಷನಲ್ ಇನ್ಫ್ಲೂಯೆನ್ಸ್, ಮೋಟಿವೇಶನಲ್ ಕಂಟೆಸ್ಟ್. ಕೆಲವೊಮ್ಮೆ ತಾವು ನಿಯಂತ್ರಣ ಗುಂಪಿನಲ್ಲಿದ್ದೇವೆ ಎಂದು ತಿಳಿದಿರುವ ಪ್ರಯೋಗಾರ್ಥಿಗಳು ಪ್ರಾಯೋಗಿಕ ಗುಂಪಿನ ವಿರುದ್ಧ ಉತ್ತಮ ಸಾಧನೆ ಮಾಡಲು ಶ್ರಮಿಸಬಹುದು. ಅಂತಹ ವಿದ್ಯಮಾನವನ್ನ ಏನಂತ ಕರಿತೀವಿ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾಂಪೆನ್ಸೇಟರಿ ರೈವಲ್ರಿ, ಪರಿಹಾರಾತ್ಮಕ ಪೈಪೋಟಿ. Question number 26. What is the term for a study in which a group of participants is observed and measured over a period of time? Longitudinal research, archival research, cross-sectional research, correlational research. ಭಾಗವಹಿಸುವವರ ಗುಂಪನ್ನು ಒಂದು ಕಾಲಾವಧಿಯಲ್ಲಿ ಗಮನಿಸುವ ಮತ್ತು ಅಳೆಯುವ ಅಧ್ಯಯನಕ್ಕೆ ಯಾವ ಪದವನ್ನು ಬಳಸ್ತೀವಿ? Longitudinal research, archival research, cross-sectional research, correlational research. The right answer is option A, longitudinal research. Question number 27. What sampling method is employed when a researcher wants to ensure that each member of the population has an equal chance of being selected in the sample? Option A, quota sampling. Option B, convenience sampling. Option C, purposive sampling. Option D, random sampling. ಜನಸಂಖ್ಯೆಯ ಪ್ರತಿಯೊಬ್ಬ ಸದಸ್ಯನು ಮಾದರಿಯಲ್ಲಿ ಆಯ್ಕೆಯಾಗಲು ಸಮಾನ ಅವಕಾಶವನ್ನು ಹೊಂದಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳಲು ಸಂಶೋಧಕರು ಬಯಸಿದಾಗ ಯಾವ ಮಾದರಿ ವಿಧಾನವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ, ಕೋಟಾ ಮಾದರಿ. ಆಪ್ಷನ್ ಬಿ, ಅನುಕೂಲಕರ ಮಾದರಿ. ಆಪ್ಷನ್ ಸಿ, ಪರ್ಪೋಸಿವ್ ಸ್ಯಾಂಪ್ಲಿಂಗ್. ಆಪ್ಷನ್ ಡಿ, ಯಾದೃಚ್ಛಿಕ ಮಾದರಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್, ಯಾದೃಚ್ಛಿಕ ಮಾದರಿ. ಕ್ವೆಶ್ಚನ್ ನಂಬರ್ 28. In bibliographies and footnotes, researchers sometimes use the abbreviation TR, which stands for. ಗ್ರಂಥ ಸೂಚಿಗಳು ಮತ್ತು ಅಡಿ ಟಿಪ್ಪಣಿಗಳಲ್ಲಿ ಸಂಶೋಧಕರು ಕೆಲವೊಮ್ಮೆ TR ಎಂಬ ಸಂಕ್ಷಿಪ್ತ ಪದವನ್ನು ಬಳಸ್ತಾರೆ. ಇದು ಏನನ್ನ ಸೂಚಿಸುತ್ತದೆ? ಆಪ್ಷನ್ ಎ, ಟ್ರಾನ್ಸಿಟ್. ಆಪ್ಷನ್ ಬಿ, ಟ್ರಾನ್ಸ್ಪೋರ್ಟೆಡ್. ಆಪ್ಷನ್ ಸಿ, ಟ್ರಾನ್ಸ್ಲೇಟೆಡ್. ಆಪ್ಷನ್ ಡಿ, ಟ್ರಾನ್ಸ್ಕ್ರಿಪ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಟ್ರಾನ್ಸ್ಲೇಟೆಡ್. Question number 29. In reports and manuscripts, researchers sometimes use the abbreviation FPN, which stands for. ವರದಿಗಳು ಹಸ್ತಪ್ರತಿಗಳಲ್ಲಿ ಸಂಶೋಧಕರು ಕೆಲವೊಮ್ಮೆ FPN ಎಂಬ ಸಂಕ್ಷಿಪ್ತ ಪದವನ್ನು ಬಳಸ್ತಾರೆ. ಇದು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ, ಫಿಗರ್ ನಂಬರ್. ಆಪ್ಷನ್ ಬಿ, ಫಾಲೋವಿಂಗ್ ನಂಬರ್. ಆಪ್ಷನ್ ಸಿ, ಫೈನಲ್ ನೋಟ್. ಆಪ್ಷನ್ ಡಿ, ಫುಟ್ ನೋಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಫುಟ್ ನೋಟ್. Question number 30. The requirement in research that stipulates researchers must not disclose to participants the nature of their participation in the research or any associated risk is known as. ಸಂಶೋಧನೆಯಲ್ಲಿ ಸಂಶೋಧಕರು ಭಾಗವಹಿಸುವವರ ಭಾಗವಹಿಸುವಿಕೆಯ ಸ್ವರೂಪವನ್ನು ಅಥವಾ ಯಾವುದೇ ಸಂಬಂಧಿತ ಅಪಾಯಗಳನ್ನು ಬಹಿರಂಗಪಡಿಸಬಾರದು ಎಂದು ಸೂಚಿಸುವ ಸಂಶೋಧನೆಯ ಅವಶ್ಯಕತೆಯನ್ನು ಹೀಗೆ ಕರೆಯಲಾಗುತ್ತದೆ: ಅನಾನಿಮಿಟಿ, ಕಾನ್ಫಿಡೆನ್ಷಿಯಾಲಿಟಿ, informed consent, coercion. The right answer is option C, informed consent, ಮಾಹಿತಿಯುತ ಸಮ್ಮತಿ. Question number 31. In data processing, what does the abbreviation SAP stand for? ಡೇಟಾ ಸಂಸ್ಕರಣೆಯಲ್ಲಿ SAP ಎಂಬ ಸಂಕ್ಷೇಪಣವು ಏನನ್ನು ಸೂಚಿಸುತ್ತದೆ? 4 options are given here. The right answer is option A, systems, applications, products. Question number 32. The issue of research ethics may be considered pertinent at which stage of research? Option A, at the stage of problem formulation and its definition. Option B, at the stage of defining the population of research. Option C, at the stage of data collection and interpretation. Option D, at the stage of reporting the findings. ಸಂಶೋಧನೆಯ ಯಾವ ಹಂತದಲ್ಲಿ ಸಂಶೋಧನಾ ನೀತಿಶಾಸ್ತ್ರ ಸಮಸ್ಯೆಯನ್ನು ಪ್ರಸ್ತುತವೆಂದು ಪರಿಗಣಿಸಬಹುದು? ಆಪ್ಷನ್ ಎ, ಸಮಸ್ಯೆ ಸೂತ್ರೀಕರಣ ಮತ್ತು ಅದರ ವ್ಯಾಖ್ಯಾನದ ಹಂತದಲ್ಲಿ. ಆಪ್ಷನ್ ಬಿ, ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವ ಹಂತದಲ್ಲಿ. ಆಪ್ಷನ್ ಸಿ, ಡೇಟಾ ಸಂಗ್ರಹಣೆ ಮತ್ತು ವ್ಯಾಖ್ಯಾನದ ಹಂತದಲ್ಲಿ. ಆಪ್ಷನ್ ಡಿ, ಸಂಶೋಧನೆಗಳನ್ನು ವರದಿ ಮಾಡುವ ಹಂತದಲ್ಲಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಟ್ ದ ಸ್ಟೇಜ್ ಆಫ್ ರಿಪೋರ್ಟಿಂಗ್ ದ ಫೈಂಡಿಂಗ್ಸ್, ಸಂಶೋಧನೆಗಳನ್ನು ವರದಿ ಮಾಡುವ ಹಂತದಲ್ಲಿ. ಕ್ವೆಶ್ಚನ್ ನಂಬರ್ 33. The conclusions or findings of which type of research cannot be generalized to other situations? Option A, historical research. Option B, descriptive research. Option C, experimental research. Option D, causal comparative research. ಯಾವ ರೀತಿಯ ಸಂಶೋಧನೆಯ ತೀರ್ಮಾನಗಳು ಮತ್ತು ಆವಿಷ್ಕಾರಗಳನ್ನು ಇತರ ಸಂದರ್ಭಗಳಲ್ಲಿ ಸಾಮಾನ್ಯೀಕರಿಸಲಾಗುವುದಿಲ್ಲ? ಆಪ್ಷನ್ ಎ, ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಬಿ, ವಿವರಣಾತ್ಮಕ ಸಂಶೋಧನೆ. ಆಪ್ಷನ್ ಸಿ, ಪ್ರಾಯೋಗಿಕ ಸಂಶೋಧನೆ. ಆಪ್ಷನ್ ಡಿ, ಕಾರಣ ತುಲನಾತ್ಮಕ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ.
Question number 34. When academicians are called to deliver lecture or presentations to an audience on certain topics or a set of topics of educational nature, it is called training program, seminar, workshop, symposium. ಕೆಲವು ವಿಷಯಗಳು ಅಥವಾ ಶೈಕ್ಷಣಿಕ ಸ್ವರೂಪದ ವಿಷಯಗಳ ಒಂದು ಸೆಟ್ ಕುರಿತು ಪ್ರೇಕ್ಷಕರಿಗೆ ಉಪನ್ಯಾಸ ಅಥವಾ ಪ್ರಸ್ತುತಿಗಳನ್ನು ನೀಡಲು ಶಿಕ್ಷಣ ತಜ್ಞರನ್ನು ಕರೆಸಿದಾಗ ಇದನ್ನು ಏನಂತ ಕರೆಯಲಾಗುತ್ತೆ? ಆಪ್ಷನ್ ಎ ತರಬೇತಿ ಕಾರ್ಯಕ್ರಮ, ಆಪ್ಷನ್ ಬಿ ಸೆಮಿನಾರ್, ಆಪ್ಷನ್ ಸಿ ಕಾರ್ಯಾಗಾರ, ಆಪ್ಷನ್ ಡಿ ವಿಚಾರ ಸಂಕಿರಣ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸೆಮಿನಾರ್. Question number 35. The problem of research ethics is concerned with which aspect of research activities? Option A, following the prescribed format of a thesis. Option B, data analysis through qualitative or quantitative technique. Option C, defining the population of research. Option D, evidence based research report. ಸಂಶೋಧನಾ ನೀತಿಶಾಸ್ತ್ರದ ಸಮಸ್ಯೆಯು ಸಂಶೋಧನಾ ಚಟುವಟಿಕೆಗಳ ಯಾವ ಅಂಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಪ್ರಬಂಧದ ನಿಗದಿತ ಸ್ವರೂಪವನ್ನು ಅನುಸರಿಸಿ. ಆಪ್ಷನ್ ಬಿ, ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ತಂತ್ರಗಳ ಮೂಲಕ ಡೇಟಾ ವಿಶ್ಲೇಷಣೆ. ಆಪ್ಷನ್ ಸಿ, ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವುದು. ಆಪ್ಷನ್ ಡಿ, ಪುರಾವೆ ಆಧಾರಿತ ಸಂಶೋಧನಾ ವರದಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ರಿಪೋರ್ಟಿಂಗ್, ಪುರಾವೆ ಆಧಾರಿತ ಸಂಶೋಧನಾ ವರದಿ. Question number 36. Which one of the following is a non-probability sampling? Simple random sampling, purposive sampling, systematic sampling, stratified sampling. ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಅಲ್ಲದ ಮಾದರಿಯಾಗಿದೆ? ಆಪ್ಷನ್ ಎ ಸರಳ ಯಾದೃಚ್ಛಿಕ ಮಾದರಿ, ಆಪ್ಷನ್ ಬಿ ಉದ್ದೇಶಪೂರ್ವಕ ಮಾದರಿ, ಆಪ್ಷನ್ ಸಿ ವ್ಯವಸ್ಥಿತ ಮಾದರಿ, ಆಪ್ಷನ್ ಡಿ ಶ್ರೇಣೀಕೃತ ಮಾದರಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮೆಥಡ್, ಶ್ರೇಣೀಕೃತ ಮಾದರಿ. Question number 37. Recording of dash in qualitative research is called as memoing. Reflective notes, memory notes, understanding notes, research notes. ಗುಣಾತ್ಮಕ ಸಂಶೋಧನೆಯಲ್ಲಿ ಡ್ಯಾಶ್ ರೆಕಾರ್ಡಿಂಗ್ ಅನ್ನು ಮೆಮೋಯಿಂಗ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಪ್ರತಿಫಲಿತ ಟಿಪ್ಪಣಿಗಳು, ಆಪ್ಷನ್ ಬಿ ಮೆಮೊರಿ ಟಿಪ್ಪಣಿಗಳು, ಆಪ್ಷನ್ ಸಿ ಟಿಪ್ಪಣಿಗಳನ್ನು ಅರ್ಥ ಮಾಡಿಕೊಳ್ಳುವುದು, ಆಪ್ಷನ್ ಡಿ ಸಂಶೋಧನಾ ಟಿಪ್ಪಣಿಗಳು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಫ್ಲೆಕ್ಟಿವ್ ನೋಟ್ಸ್, ಪ್ರತಿಫಲಿತ ಟಿಪ್ಪಣಿಗಳು. Question number 38. Standard of research journal is decided on option A publisher, option B impact factor, option C citation index, option D printing of the journal. Standard of research journal ಅನ್ನು ನಿರ್ಧರಿಸಲಾಗಿದೆ. ಆಪ್ಷನ್ ಎ ಪ್ರಕಾಶಕರು, ಆಪ್ಷನ್ ಬಿ ಪ್ರಭಾವದ ಅಂಶ, ಆಪ್ಷನ್ ಸಿ ಉಲ್ಲೇಖ ಸೂಚ್ಯಾಂಕ, ಆಪ್ಷನ್ ಡಿ ಪತ್ರಿಕೆಯ ಮುದ್ರಣ. ಸ್ಟ್ಯಾಂಡರ್ಡ್ ಆಫ್ ರಿಸರ್ಚ್ ಜರ್ನಲ್ ಇಟ್ ಈಸ್ ಡಿಸೈಡೆಡ್ ಆನ್ ಇಂಪ್ಯಾಕ್ಟ್ ಫ್ಯಾಕ್ಟರ್. ಯಾವುದೇ ಒಂದು ಜರ್ನಲ್ನ ಸ್ಟ್ಯಾಂಡರ್ಡ್ ಅನ್ನ ಆ ಪ್ರಭಾವದ ಅಂಶದ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 39. ಅ ವೇರಿಯೇಬಲ್ ಅಕಾಡೆಮಿಕ್ ಅಚೀವ್ಮೆಂಟ್ ವಿಲ್ ಬಿ ಮೆಜರ್ಡ್ ಆನ್. ವೇರಿಯೇಬಲ್ ಶೈಕ್ಷಣಿಕ ಸಾಧನೆಯನ್ನ ಡ್ಯಾಶ್ ರಿಂದ ಅಳೆಯಲಾಗುತ್ತದೆ. ಆಪ್ಷನ್ ಎ ನಾಮಿನಲ್, ಆಪ್ಷನ್ ಬಿ ಇಂಟರ್ವಲ್, ಆಪ್ಷನ್ ಸಿ ರೇಷಿಯೋ, ಆಪ್ಷನ್ ಡಿ ಆರ್ಡಿನಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆರ್ಡಿನಲ್. ಕ್ವೆಶ್ಚನ್ ನಂಬರ್ 40. ಅ ರಿಸರ್ಚ್ ಪೇಪರ್ ಇಸ್ ಬೇಸ್ಡ್ ಆನ್ ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಡಿಸ್ಕ್ರಿಪ್ಟಿವ್ ಡೇಟಾ. ಒಂದು ಸಂಶೋಧನಾ ಪ್ರಬಂಧ ಯಾವುದನ್ನು ಆಧರಿಸಿದೆ? ಪ್ರಾಥಮಿಕ ಡೇಟಾ, ದ್ವಿತೀಯ ಡೇಟಾ, ವಿವರಣಾತ್ಮಕ ಡೇಟಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ ಆರ್ ಕರೆಕ್ಟ್ ಆನ್ಸರ್. ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯ ದತ್ತಾಂಶ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 41. ವಿಚ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್? ಆಪ್ಷನ್ ಎ ಟು ರಿವ್ಯೂ ದ ಲಿಟರೇಚರ್, ಆಪ್ಷನ್ ಬಿ ಟು ಸಮರೈಸ್ ವಾಟ್ ಈಸ್ ಆಲ್ರೆಡಿ ನೋನ್, option C to get an academic degree, option D to discover new facts or to make fresh interpretation of known facts. ಸಂಶೋಧನೆಯ ಮುಖ್ಯ ಉದ್ದೇಶ ಆಪ್ಷನ್ ಎ ಸಾಹಿತ್ಯವನ್ನು ಪರಿಶೀಲಿಸುವುದು, ಆಪ್ಷನ್ ಬಿ ಈಗಾಗಲೇ ತಿಳಿದಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದು, ಆಪ್ಷನ್ ಸಿ ಶೈಕ್ಷಣಿಕ ಪದವಿಯನ್ನು ಪಡೆಯಲು, ಆಪ್ಷನ್ ಡಿ ಹೊಸ ಸತ್ಯಗಳನ್ನು ಅನ್ವೇಷಿಸಲು ಅಥವಾ ತಿಳಿದಿರುವ ಸಂಗತಿಗಳ ತಾಜಾ ವ್ಯಾಖ್ಯಾನವನ್ನು ಮಾಡಲು. Yes, here the right answer is option D. The main objective of research is to discover new facts or to make fresh interpretation of known facts. ಸಂಶೋಧನೆಯ ಮುಖ್ಯ ಉದ್ದೇಶ ಹೊಸ ಸತ್ಯಗಳನ್ನು ಅನ್ವೇಷಿಸಲು ಮತ್ತು ತಿಳಿದಿರುವ ಸಂಗತಿಗಳ ತಾಜಾ ವ್ಯಾಖ್ಯಾನವನ್ನು ಮಾಡಲು. Question number 42. When planning to do as social research, it is better to option A approach the topic with an open mind, option B do a pilot study before getting stuck into it, option C be familiar with literature on the topic, option D forget about theory because this is a very practical. ಸಾಮಾಜಿಕ ಸಂಶೋಧನೆಗಾಗಿ ಮಾಡಲು ಯೋಚಿಸುವಾಗ ಇದು ಉತ್ತಮವಾಗಿದೆ.
ಮುಕ್ತ ಮನಸ್ಸಿನಿಂದ ವಿಷಯವನ್ನು ಸಮೀಪಿಸುವುದು. ಆಪ್ಷನ್ ಬಿ ಅದರಲ್ಲಿ ಸಿಲುಕಿಕೊಳ್ಳುವ ಮೊದಲು ಪ್ರಾಯೋಗಿಕ ಅಧ್ಯಯನವನ್ನು ಮಾಡುವುದು. ಆಪ್ಷನ್ ಸಿ ವಿಷಯದ ಬಗ್ಗೆ ಸಾಹಿತ್ಯದೊಂದಿಗೆ ಪರಿಚಿತರಾಗುವುದು. ಆಪ್ಷನ್ ಡಿ ಸಿದ್ಧಾಂತವನ್ನು ಮರೆತು, ಏಕೆಂದರೆ ಇದು ತುಂಬ ಪ್ರಾಯೋಗಿಕವಾಗಿದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬಿ ಫ್ಯಾಮಿಲಿಯರ್ ವಿತ್ ಲಿಟ್ರೇಚರ್ ಆನ್ ದ ಟಾಪಿಕ್. ವಿಷಯದ ಬಗ್ಗೆ ಸಾಹಿತ್ಯದೊಂದಿಗೆ ಪರಿಚಿತರಾಗುವುದು. ಕ್ವೆಶ್ಚನ್ ನಂಬರ್ 43. A researcher attempts to evaluate the effect of method of feeding on anxiety proneness of children. Which method of research would be appropriate? ಆತಂಕದ ಮೇಲೆ ಆಹಾರ ವಿಧಾನದ ಪರಿಣಾಮವನ್ನು ಮೌಲ್ಯಮಾಪನ ಮಾಡಲು ಸಂಶೋಧಕರು ಪ್ರಯತ್ನಿಸುತ್ತಾರೆ. ಇದಕ್ಕಾಗಿ ಯಾವ ಸಂಶೋಧನಾ ವಿಧಾನ ಸೂಕ್ತವಾಗಿದೆ? ಆಪ್ಷನ್ ಎ ಕೇಸ್ ಸ್ಟಡಿ ಮೆಥಡ್, ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಮೆಥಡ್, ಆಪ್ಷನ್ ಸಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್, ಆಪ್ಷನ್ ಡಿ ಸರ್ವೆ ಮೆಥಡ್. Yes, here the right answer is option C, ex post facto method. Question number 44. An example of scientific knowledge is option A authority of the prophet or great man, option B social traditions and customs, option C religious scriptures, option D laboratory and field experiments. ವೈಜ್ಞಾನಿಕ ಜ್ಞಾನದ ಒಂದು ಉದಾಹರಣೆ. So the right answer is option C, religious scriptures. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಜ್ಞಾನದ ಉದಾಹರಣೆಗಳಾಗಿವೆ. Question number 45. The dash of a research article is placed near its beginning. Summary, abstract, synopsis, preface. ಸಂಶೋಧನಾ ಲೇಖನದ ಡ್ಯಾಶ್ ಅನ್ನೋದರ ಪ್ರಾರಂಭದ ಬಳಿ ಇರಿಸಲಾಗಿದೆ. ಸಾರಾಂಶ, ಅಮೂರ್ತ, ಸಾರಾಂಶ, ಮುನ್ನುಡಿ. The right answer is option B, abstract. Question number 46. A research problem is primarily chosen depending upon its relevance, available funds, interest of the researcher, availability of literature. ಸಂಶೋಧನಾ ಸಮಸ್ಯೆಯನ್ನು ಪ್ರಾಥಮಿಕವಾಗಿ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ? ಆಪ್ಷನ್ ಎ ಅದರ ಪ್ರಸ್ತುತತೆ, ಆಪ್ಷನ್ ಬಿ ಲಭ್ಯವಿರುವ ನಿಧಿಗಳು, ಆಪ್ಷನ್ ಸಿ ಸಂಶೋಧಕರ ಆಸಕ್ತಿ, ಆಪ್ಷನ್ ಡಿ ಸಾಹಿತ್ಯದ ಲಭ್ಯತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಇಟ್ಸ್ ರೆಲೆವೆನ್ಸ್. ಸಂಶೋಧನಾ ಸಮಸ್ಯೆಯ ಪ್ರಸ್ತುತತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 47. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ರೀಸೆಂಟ್ ಆ್ಯಂಡ್ ಡಿಪೆಂಡೆಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆನ್ ಎ ಬ್ರಾಡ್ ಸೈಂಟಿಫಿಕ್ ಟಾಪಿಕ್? ರಿಸರ್ಚ್ ಪೇಪರ್, ಬಿಬ್ಲಿಯೋಗ್ರಫಿ, ರಿವ್ಯೂ ಆರ್ಟಿಕಲ್, ನ್ಯೂ ಟೆಕ್ಸ್ಟ್ ಬುಕ್. ವಿಶಾಲವಾದ ವೈಜ್ಞಾನಿಕ ವಿಷಯದ ಕುರಿತು ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚಿನ ಮತ್ತು ವಿಶ್ವಾಸಾರ್ಹ ಮೂಲವಾಗಿದೆ? ಸಂಶೋಧನಾ ಲೇಖನ, ಬಿಬ್ಲಿಯೋಗ್ರಫಿ, ವಿಮರ್ಶಾ ಲೇಖನ, ಹೊಸ ಪಠ್ಯಪುಸ್ತಕ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಿವ್ಯೂ ಆರ್ಟಿಕಲ್. ಕ್ವೆಶ್ಚನ್ ನಂಬರ್ 48. ಇಫ್ ಒನ್ ವೇರಿಯೇಬಲ್ is measured on nominal scale and other variable is measured on interval scale, the appropriate research method will be option A experimental method, option B case study method, option C cross sectional method, option D correlation method. ಒಂದು ವೇರಿಯೇಬಲ್ ಅನ್ನು ನಾಮಮಾತ್ರದ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ ಮತ್ತು ಇನ್ನೊಂದು ವೇರಿಯೇಬಲ್ ಅನ್ನು ಮಧ್ಯಂತರ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ. ಸೂಕ್ತವಾದ ಸಂಶೋಧನಾ ವಿಧಾನ ಹೀಗಿರುತ್ತದೆ: ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಸಿ ಅಡ್ಡ ವಿಭಾಗದ ವಿಧಾನ, ಆಪ್ಷನ್ ಡಿ ಪರಸ್ಪರ ಸಂಬಂಧ ವಿಧಾನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಎಕ್ಸ್ಪೀರಿಮೆಂಟಲ್ ಮೆಥಡ್. ಪ್ರಾಯೋಗಿಕ ವಿಧಾನ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 49. ದ ಸ್ಟಡಿ ಆಫ್ ದ ಬಿಹೇವಿಯರ್ ಆಫ್ ಹ್ಯೂಮನ್ಸ್ and non-humans in the natural environment without any manipulation of variable is called option A quasi experimental research, option B observational research, option C subjective research, option D anthropometric research. ಅಸ್ಥಿರಗಳ ಯಾವುದೇ ಕುಶಲತೆ ಇಲ್ಲದೆ ನೈಸರ್ಗಿಕ ಪರಿಸರದಲ್ಲಿ ಮಾನವರು ಮತ್ತು ಮಾನವೇತರ ನಡವಳಿಕೆಯ ಅಧ್ಯಯನವನ್ನು ಹೀಗೆ ಕರೆಯಲಾಗುತ್ತದೆ: ಆಪ್ಷನ್ ಎ ಅರೆ ಪ್ರಾಯೋಗಿಕ ಸಂಶೋಧನೆ, ಆಪ್ಷನ್ ಬಿ ಅವಲೋಕನಾತ್ಮಕ ಸಂಶೋಧನೆ, ಆಪ್ಷನ್ ಸಿ ವ್ಯಕ್ತಿನಿಷ್ಠ ಸಂಶೋಧನೆ, ಆಪ್ಷನ್ ಡಿ ಆಂಥ್ರೋಪೋಮೆಟ್ರಿಕ್ ಸಂಶೋಧನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಬ್ಸರ್ವೇಷನಲ್ ರಿಸರ್ಚ್, ಅವಲೋಕನಾತ್ಮಕ ಸಂಶೋಧನೆ. ಕ್ವೆಶ್ಚನ್ ನಂಬರ್ 50. ಹೂ ಆಥರ್ಡ್ ದ ಬುಕ್ ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್? ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ವಿಲ್ಕಿನ್ಸನ್, CR ಕೋಟಾರಿ, ಕೆರ್ಲಿಂಗರ್, ಗೂಡ್ ಅಂಡ್ ಹ್ಯಾಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕರ್ಲಿಂಗರ್.
ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ನೀವೇನಾದರೂ KCET 2024ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಪೇಪರ್ 1 ಸಲುವಾಗಿ ನಾವು ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ, ಮತ್ತು PYQಗಳನ್ನು ಕೊಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ಕೇವಲ 2000 ರುಪೀಸ್ನಲ್ಲಿ. ಸೊ ನೀವೇನಾದರೂ ಜಾಯಿನ್ ಆಗಬೇಕಂದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ನೀವು ಅಲ್ಲಿ ಸ್ಟೋರ್ನಲ್ಲಿ KCET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಸೇರ್ಕೊಳ್ಳಿ. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.